ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಹೇಮಾವತಿಯ ಕಿಚ್ಚು. ಹೋರಾಟಗಾರರ ವಿರುದ್ಧ ಎಫ್ಐಆರ್ ಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ನಡೆಗೆ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಪೊಲೀಸ್ ಭದ್ರತೆಯಲ್ಲಿ ಕಾಮಗಾರಿಯನ್ನ ಚುರುಕುಗೊಳಿಸಿದ್ದಕ್ಕೆ ಈಗ ರೈತರು ಮತ್ತೆ ಆ ಭಾಗದಲ್ಲಿ ಬಿಜೆಪಿ ಶಾಸಕರು ಸಿಡಿದೆದ್ದಿದ್ದಾರೆ. ಇನ್ನು ಕಾಂಗ್ರೆಸ್ನ ಶಾಸಕರು ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ. ಜನರ ಒತ್ತಾಯ ಒಂದ್ ಕಡೆ, ಸರ್ಕಾರದ ಸಮರ್ಥನೆ ಮತ್ತೊಂದ್ ಕಡೆ. ನಾಳೆ ಹಾಗೇನೆ ನಾಡಿದ್ದು ಮತ್ತೊಂದು ಸಭೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಮುಂದಿನ ಹೋರಾಟ ಯಾವ ತರ ಇರಬೇಕು ಅನ್ನೋ ಕುರಿತಂತೆ ರೂಪುರೇಷೆಗಳನ್ನ ಮಾಡಲಾಗುತ್ತೆ. ಈಗ ರೈತರು ಸರ್ಕಾರನ ನೋಡೇ ಬಿಡೋಣ ಅಂತ ಹೇಳಿ ಚಾಲೆಂಜ್ ಅನ್ನು ಹಾಕಲಾಗ್ತಾ ಇದೆ. ಕುಣಿಗಲ್ ತನಕ ನೀರು ಹರಿಸೋದಕ್ಕೆ ಯಾರ್ದು ಅಡ್ಡಿ ಇಲ್ಲ, 1% ಕೂಡ ನಮ್ ವಿರೋಧ ಇಲ್ಲ. ಆದ್ರೆ ಮಾಗಡಿ ರಾಮನಗರ ಅಂದ್ರೆ ಬೆಂಗಳೂರು ದಕ್ಷಿಣ ಭಾಗಕ್ಕೆ ನೀರು ಹರಿಸೋದಕ್ಕೆ ನಮ್ಮ ವಿರೋಧ ಇದೆ. ನಮ್ಗೆ ಮುಂದಿನ ದಿನಗಳಲ್ಲಿ ನೀರು ಸಾಕಾಗಲ್ಲ. ಸರ್ಕಾರದ ಈ ನಿರ್ಧಾರ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಾಮಗಾರಿ ತಡೆಗೆ ಪಕ್ಷಾತೀತವಾಗಿ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹೇಮಾವತಿ ವಿವಾದದ ಬಗ್ಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಬೆಳಗ್ಗೆ 10 ಯಾವ ತರ ನಿರ್ಧಾರ ಅವ್ರು ಘೋಷಣೆ ಮಾಡ್ತಾರೆ ಅನ್ನೋದು ಈಗ ಕುತೂಹಲ. ಇನ್ನೊಂದ್ ಕಡೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಏನು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅದನ್ನ ನೋಡ್ಕೊಂಡು ನಾಳೆ ಅಥವಾ ನಾಡಿದ್ದು ಮತ್ತೊಂದು ಮಹತ್ವದ ಸಭೆಯನ್ನು ನಡೆಸಿ ಮುಂದೆ ಇನ್ನೂ ಉಗ್ರ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ರೈತರು ಮತ್ತೆ ಆ ಭಾಗದಲ್ಲಿ ಬಿಜೆಪಿ ಶಾಸಕರು ವಿವಿಧ ಸಂಘಟನೆಗಳು ಅಂದ್ರೆ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇವಾಗ ನಾವು ಸುಮ್ಮನಿದ್ಬಿಟ್ರೆ ಇವ್ರು ನೀರನ್ನ ತಗೊಂಡು ಹೋಗ್ತಾರೆ ಮಾಗಡಿ ತನಕ, ಅವಾಗ ನಮಗ್ ಸಮಸ್ಯೆ ಆಗುತ್ತೆ. ನಮ್ಮ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಅಂದ್ರೆ ಭವಿಷ್ಯದ ದೃಷ್ಟಿಯಿಂದ ಕುಡಿಯೋ ನೀರು ಸಮೇತ ನಮ್ಗೆ ಅವಾಗ ಸಿಗೋದಿಲ್ಲ ಅಂತೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಿರೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಪಕ್ಷಾತೀತವಾಗಿ ಹೋರಾಟಕ್ಕೆ ಈಗ ಕರೆಯನ್ನ ನೀಡಲಾಗ್ತಾ ಇದೆ. ಮೊನ್ನೆಯಿಂದ ನಾವು ನೋಡ್ತಾ ಇದ್ವಿ ಹೋರಾಟದ ಕಿಚ್ಚು ಈಗ ತಾರಕಕ್ಕೆ ಏರ್ತಾ ಇದೆ. ಈ ನಿಟ್ಟಲ್ಲಿ ಈಗ ಇವತ್ತು ಪ್ರೆಸ್ ಮೀಟ್ ನೋಡ್ಕೊಂಡು ಮುಂದಿನ ರೂಪುರೇಷೆ ಅಂತ ಬಂದಿದಾರ. ಈಗ ಏನೇ ಆಗ್ಲಿ ನಮ್ಮ ಹೆಣದ ಮೇಲೆ ನೀರು ತಗೊಂಡು ಹೋಗ್ಬೇಕು ಅಂತ ಕೂತಿದಾರಲ್ಲ ಎಲ್ಲರೂ. ಶರ್ಮಿತಾ, ಏನೋ ನಿನ್ನೆವರೆಗೂ ಕೂಡ ಒಂದು ಹೇಮಾವತಿ ಹೋರಾಟಗಾರರಲ್ಲಿ ಒಂದು ಹಂತದ ಒಂದು ಶಾಂತಿ ಇತ್ತು. ಯಾಕಂದ್ರೆ ಸರ್ಕಾರ ನಮ್ಮ ಮಾತನ್ನ ಕೇಳಿಸ್ಕೊಳ್ತೀವಿ, ಇಷ್ಟೆಲ್ಲ ನಾವು ಹೋರಾಟ ಮಾಡಿದೀವಿ, ಇಷ್ಟೆಲ್ಲ ಬಿಸಿ ಮುಗಿಸಿದೀವಿ, ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡುತ್ತೆ ಅಂತ ಹೇಳಿ ಕಾದುಕೊಳ್ತಿದ್ರು. ಆದ್ರೆ ನಿನ್ನೆ ಆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದನ್ನ ನೋಡಿದ್ರೆ ನಿಜಕ್ಕೂ ಇಲ್ಲಿನ ರೈತರ ಕಿಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಮೊನ್ನೆ ಏನು ಪ್ರತಿಭಟನೆಯಲ್ಲಿ ಸ್ವಾಮೀಜಿಗಳು ಭಾಗಿಯಾಗಿದ್ರು, ಸುಮಾರು 4 ಜನ ಸ್ವಾಮೀಜಿಗಳು ಭಾಗಿಯಾಗಿದ್ರು. ಅಷ್ಟು ಸ್ವಾಮೀಜಿಗಳ ಮೇಲೆ ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಇದನ್ನ ಖಂಡಿಸಿ ಇವತ್ತು ಪೊಲೀಸ್ ಇಲಾಖೆ ಮತ್ತೆ ಗೃಹ ಸಚಿವರ ವಿರುದ್ಧ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಈ ಒಂದು ಪ್ರಕರಣವನ್ನ ಕೊಂಡೊಯ್ಬೇಕು, ಜೊತೆಗೆ ನಮ್ಮ ಮೇಲೆ ಬಿದ್ರೆ ಬೀಳಿ ರೈತರುಗಳು ಯಾವ ಹೋರಾಟಕ್ಕೂ ಬೇಕಾದ್ರೂ ನಾವು ಸಿದ್ಧ, ಜೈಲಲ್ಲಿ ಇದ್ದು ಹೋರಾಟ ಮಾಡೋದಕ್ಕೂ ನಾವು ಸಿದ್ಧ, ನಮ್ಮ ನೀರು ನಮ್ಗೆ ಸಿಗೋವರೆಗೂ ನಾವು ಯಾವ ಹಂತಕ್ಕೆ ಬೇಕಾದ್ರೂ ತಲುಪೋಕೆ ಸಿದ್ಧ ಅಂತ ಹೇಳಿ ರೈತರು ಪಡ ತಟ್ಟಿರ್ತಕ್ಕಂಥದ್ದು. ಆದ್ರೆ ರೈತರಿಗೆ ಬೆಂಬಲ ಸೂಚಿಸಿದಂತ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಆಗಂತದ್ದು ಇಷ್ಟರ ಮಟ್ಟಿಗೆ ನ್ಯಾಯ? ಅವ್ರು ಬಂದಿದ್ದೆ ತಪ್ಪ ಹಾಗಾದ್ರೆ ಅಂತ ಹೇಳಿ ಈ ಒಂದು ಆಂಗಲ್ ನಲ್ಲಿ ಇವತ್ತು ಒಂದು ಚರ್ಚೆ ನಡೀತಿರ್ತಕ್ಕಂಥದ್ದು. ಏನೋ ಪ್ರೆಸ್ ಮೀಟ್ ಜೊತೆಲೆ ಇವತ್ತು ಒಂದು ಚರ್ಚೆಯೂ ಕೂಡ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಬಿಜೆಪಿ ಮುಖಂಡರು ಮತ್ತೆ ಶಾಸಕರುಗಳು ಮತ್ತೆ ಜೊತೆಗೆ ಗುಬ್ಬಿ ಮತ್ತೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಜೊತೆಗೆ ತುಮಕೂರು ಗ್ರಾಮಾಂತರ, ತುಮಕೂರು ನಗರದ ರೈತರುಗಳು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನ ನಾವು ಇನ್ನೂ ತೀವ್ರಗೊಳಿಸಬೇಕು, ಸರ್ಕಾರಕ್ಕೆ ಹೇಗ್ ನಾವು ಬಿಸಿ ಮುಟ್ಟಿಸ್ಬೇಕು ಅಂತ ಇದರ ಎಲ್ಲಾ ಸಂಪೂರ್ಣವಾಗಿ ಒಂದು ಚರ್ಚೆ ಆಗಲಿದೆ. ಶರ್ಮಿತಾ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಮತ್ತೆ ಡಿಸಿಎಂ ಏನ್ ಪ್ರೆಸ್ ಮೀಟ್ ಅಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ವಿಠಲ್ ತಮ್ಮೆಲ್ಲ